ಉಪ್ಪಿಯಣ್ಣನ್ ಪಿಕ್ಚರ್ ಯಾವ್ದೋ ಮಾಡನ್ ನಡೀರೋ. ಇನ್ 1 hour ಅಲ್ಲಿ ನೀನು ನಿನ್ ಚೇಲಾಗಳನ್ನ ಕರ್ಕೊಂಡು ಈ ಬಾರಿಂದ ಕಳ್ಸ್ಕೊಂಡ್ರೆ ಸರಿ. ಇಲ್ಲ ಅಂದ್ರೆ ಓಂ ಪಿಕ್ಚರ್ ಅಲ್ಲಿ ಶಿವಣ್ಣ ಹೊಡಿತಾರಲ್ಲ ಹಂಗೆ ಈ ಬಾರಲ್ಲಿ ಆಟಾಡ್ಸ್ಕೊಂಡ್ ಹೊಡಿತೀನಿ. ಹೆಂಗ್ ಹೊಡಿತೀನಿ? ಇಷ್ಟು ದಿನ ಬಾರ್ ಗುಂಡಾಕುವ ಗಂಡು ಮಕ್ಕಳ ತವರೂರಾಗಿತ್ತು. ಆದ್ರೀಗ ಹೆಣ್ಮಕ್ಳ ಪಾಲಿಗೂ ಆ ತವರು ಮನೆಯಲ್ಲಿ ಪಾಲಿದೆ. ಯಾಕಂದ್ರೆ ಹೆಣ್ಣು ಮಕ್ಕಳಿಗಾಗಿಯೇ ಲೇಡೀಸ್ ಬಾರ್ ಒಂದು ಓಪನ್ ಆಗಿದೆ. ಪರ್ಸನಲ್ ವಿಷಯ ಪರ್ಸನಲ್ ಆಗಿ ಇರಬೇಕು, ಪಬ್ಲಿಕ್ ಯಾಕೆ ಮಾಡ್ಕೊಂಡ್ರಿ? ನಿಮ್ ಚಾನಲ್ TRP ಇಂಪ್ರೂವ್ ಆಗ್ಬೇಕು ಅಂತ ಆ ಹೆಣ್ಮಗಳು ವಿಡಿಯೋ ಶೂಟ್ ಮಾಡಿ ಟಿವಿಗಳನ್ನೆಲ್ಲ ಹಾಕಿ ಆ ವಿಡಿಯೋನ ವೈರಲ್ ಮಾಡಿದ್ರಿ. ಲೇಡೀಸ್ ಬಾರ್ ಹೀಗೊಂದು ಟೈಟಲ್ ಸಿನಿಮಾ ಸ್ಯಾಂಡಲ್ವುಡ್ ಸಿನಿ ಸರ್ಕಲ್ ನಲ್ಲಿ ಭಾರಿ ಸದ್ದು ಮಾಡ್ತಾ ಇದೆ. ಟೈಟಲ್ ಕೇಳಿದ್ಮೇಲೆ ನಿಮಗೆ ಗೊತ್ತಾಗಿರ್ಬೇಕಲ್ವಾ, ಇದು ಯಾರ ಬಾರ್, ಯಾರಿಗಿಲ್ಲ ಎಂಟ್ರಿ ಅನ್ನೋದು. ಲೇಡೀಸ್ ಬಾರ್ ನಲ್ಲಿ ಹೆಣ್ಮಕ್ಳದೇ ದರ್ಬಾರ್, ಗಂಡೈಕ್ಳಿಗೆ ನೋ ಎಂಟ್ರಿ. ಬದಲಾದ ಸಮಾಜದ ಕಥೆ ಹೇಳುವ ಕಥಾನಕ ಈ ಲೇಡೀಸ್ ಬಾರ್. ಈ ಚಿತ್ರದ ಟ್ರೇಲರ್ ಅನಾವರಣಗೊಂಡಿದ್ದು ಸಖತ್ ಸೌಂಡ್ ಮಾಡ್ತಿದೆ. ಈಗ ಚಿತ್ರರಂಗ ಕಾಟೇರ ಚಿತ್ರ ಇಂಡಸ್ಟ್ರಿಗೆ ಒಳ್ಳೆ ಇದಾಗಿದೆ, ಬಲ ಬಂದಿದೆ. ಈಗ ಮೊನ್ನೆ ಚಿಕ್ಕಣ್ಣನ ಪಿಕ್ಚರ್ ಉಪಾಧ್ಯಕ್ಷನು ಅದೇ ನಾಗರೋಡದಲ್ಲಿ ಓಡ್ತಾ ಇದೆ. ಈಗ ನಮ್ಮ ಲೇಡೀಸ್ ಬಾರ್ ಚಿಕ್ಕ ಟ್ರೇಲರ್ ಸಾಂಗ್ಸ್ ನೋಡಿದೆ. ಮತ್ತು ಹಾಗೆ ನಮ್ಮ ಚಲನಚಿತ್ರ ವಾಣಿಜ್ಯ ಅಧ್ಯಕ್ಷ ಸುರೇಶ್ ಅವರಿಗೆ, ವಿನೋದ್ ಬಣಕಾರ್ ಅವರಿಗೆ ಹಾಗೂ ಶಿಲ್ಪಾ ಶ್ರೀನಿವಾಸರು ಮತ್ತು ನಮ್ಮ ಎಲ್ಲ ಸಹಪಾಠಿ ಗೆಳೆಯರಿಗೆ ನಮಸ್ಕರಿಸುತ್ತಾ, ವಿಶೇಷವಾಗಿ ಮಾಧ್ಯಮ ಮಿತ್ರರಿಗೆ ನಮಸ್ಕರಿಸುತ್ತಾ, ಲೇಡೀಸ್ ಬಾರ್ ಅಲ್ಲಿ ತುಂಬಾ ಒಳ್ಳೆ ಮೆಸೇಜ್ ಇದೆ. ಬಟ್ ಎ ಸರ್ಟಿಫಿಕೇಟ್ ಅದು ಸರ್ಕಾರದ ನಿಯಮ ಏನ್ ಕೊಟ್ಟಿದ್ದಾರೆ ಗೊತ್ತಿಲ್ಲ. ಬಟ್ ಲೇಡೀಸ್ ಬಾರ್ ಅಲ್ಲಿ ಯಾವ ತರ ಆಗ್ಲಿ ನಮ್ಮ ಕೆಂಪೇಗೌಡರ ಜೊತೆ ಎಲ್ಲರ ಜೊತೆನೂ ಸ್ಕ್ರೀನ್ ಶೇರ್ ಮಾಡಿದೀನಿ, ಖುಷಿ ಆಗುತ್ತೆ. ಸೊ ಎಲ್ಲಾ ಸಿನಿಮಾದಲ್ಲೂ ನಾನು ಅಮ್ಮನ ಕ್ಯಾರೆಕ್ಟರ್ ಮಾಡ್ತಾ ಇದ್ದೆ ಸುಮಾರು ಆಲ್ಮೋಸ್ಟ್ ಒಂದು 160 ಸಿನಿಮಾಗಳಲ್ಲಿ. ಆದ್ರೆ ಈ ಸಿನಿಮಾ ಬಂದು ನನಗೆ ಸ್ಪೆಷಲ್ ಸಿನಿಮಾ. ಯಾಕೆ ಅಂದ್ರೆ ಎಲ್ಲ ಇದ್ರಲ್ಲೂ ಒಂದು ಚಿಕ್ಕ ಮಗ ಇರ್ತಾನೆ, ಬಟ್ ರಿವೀಲ್ ಮಾಡಬೇಡಿ ಅಂತ ಹೇಳಿದಾರೆ ನಮ್ಮ ಡೈರೆಕ್ಟ್ರು. ಮುತ್ತು AN ನಿರ್ದೇಶಿಸಿರುವ ಲೇಡೀಸ್ ಬಾರ್ ಸಿನಿಮಾಗೆ DMC ಪ್ರೊಡಕ್ಷನ್ ನಡಿ TM ಸೋಮರಾಜು ಹಣ ಹಾಕೋದ್ರ ಜೊತೆಗೆ ಪ್ರಮುಖ ಪಾತ್ರದಲ್ಲಿಯೂ ನಟಿಸಿದ್ದಾರೆ. ಹರೀಶ್ ರಾಜ್, ಶಿವಾನಿ, ಮಾಧುರಿ, ಗಣೇಶ್ ರಾವ್, ಆರಾಧ್ಯ ಮುಂತಾದವರು ಚಿತ್ರದ ಭಾಗವಾಗಿದ್ದಾರೆ. ಟ್ರೇಲರ್ ಮೂಲಕ ಪ್ರಚಾರದ ಕಹಳೆ ಮೊಳಗಿಸಿರುವ ಚಿತ್ರತಂಡ ಶೀಘ್ರದಲ್ಲೇ ನಿಮ್ಮ ಮುಂದೆ ಸಿನಿಮಾವನ್ನ ತರಲಿದೆ. ನಿಮ್ ಚಾನಲ್ TRP ಇಂಪ್ರೂವ್ ಆಗ್ಬೇಕು ಅಂತ ಆ ಹೆಣ್ಮಗಳು ವಿಡಿಯೋ ಶೂಟ್ ಮಾಡಿ ಟಿವಿಗಳನ್ನೆಲ್ಲ ಹಾಕಿ ಆ ವಿಡಿಯೋನ ವೈರಲ್ ಮಾಡಿದ್ರಿ.